ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಏಳಿಕೇಳಿ ರಾಜ್ಯದಲ್ಲಿಯೇ ಅತಿ ಹಿಂದುಳಿದ ಪ್ರದೇಶ. ಪ್ರತಿ ಬಾರಿಯೂ ಕೂಡ ಇಲ್ಲಿ ಬರಗಾಲಕ್ಕೆ ತುತ್ತಾಗಿ ಜನ ಗುಳೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ. ಇನ್ನು ಕುಡಿಯಲು ಕೂಡ ನೀರಿಲ್ಲದೆ ಜನಜಾನುವಾರುಗಳು ಪರಿತಪಿಸುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುತ್ತದೆ. ಅಷ್ಟೇ ಅಲ್ಲದೆ ಈಗಾಗಲೇ ರಾಸುಗಳಿಗೂ ಕೂಡ ಬರದ ಸಂದರ್ಭದಲ್ಲಿ ಮೇವು ಸಿಗದೆ ನರಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ಕೂಡ ಇಂತಹ ಒಂದು ಪ್ರದೇಶದಲ್ಲಿ 1,500 ಎಕರೆ ಸರ್ಕಾರಿ ಅರಣ್ಯ ಭೂಮಿಯನ್ನು ಈಗಾಗಲೇ ಖಾಸಗಿ ಟ್ರಸ್ಟ್ಗೆ ಲೀಸ್ ನೀಡಲಾಗಿದೆ. ಇನ್ನು ಇಡೀ ರಾಜ್ಯದಲ್ಲೇ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಎಂಬಂತಹ ಒಂದು ಅಪಖ್ಯಾತಿಗೆ ಕಾರಣವಾಗಿರುವಂತಹ ನಾಯಕನಹಟ್ಟಿ ಭಾಗದಲ್ಲಿ ಈಗಾಗಲೇ ಅಮೃತ್ ಮಹಲ್ ಕಾವಲು ಪ್ರದೇಶ ಅನ್ನೋದು ತುಂಬ ವಿಶೇಷವಾಗಿದೆ. ಆದರೆ ಈ ಒಂದು ಅಮೃತ್ ಮಹಲ್ ತಳಿಗಳ ಸಂರಕ್ಷಣೆಗೆ ಮೀಸಲಿಟ್ಟಂತಹ ಅರಣ್ಯ ಭೂಮಿಯನ್ನು ಈಗಾಗಲೇ ಸರ್ಕಾರ 2021ರಲ್ಲಿ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಇಲಾಖೆ 30 ವರ್ಷಗಳ ಕಾಲ ಖಾಸಗಿ ಟ್ರಸ್ಟ್ಗೆ ಲೀಸ್ ಕೊಟ್ಟಿದೆ. ಇನ್ನು ಈ ಅರಣ್ಯದಲ್ಲಿ ಕೋಟಿ ವೃಕ್ಷಗಳನ್ನು ನೆಟ್ಟು ಹಸಿರೀಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಶ್ರೀ ದೇನಾ ಭಗತ್ ಸೇವಾ ಟ್ರಸ್ಟ್ಗೆ ಲೀಸ್ ಕೊಟ್ಟಿದೆ. ಕಳೆದ 5 ವರ್ಷಗಳ ಹಿಂದೆ ಈ ಒಂದು ಅರಣ್ಯ ಭೂಮಿಯಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಶುರುವಾಗಿದ್ದು ವೃಕ್ಷ ಸಂವರ್ಧನೆ ಮಾಡುತ್ತಿದೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಶ್ರೀ ದೇನಾ ಭಗತ್ ಸೇವಾ ಟ್ರಸ್ಟ್ ವಿವಿಧ ಖಾಸಗಿ ಕಂಪನಿಗಳಿಂದ CSR ಫಂಡ್ ಅನ್ನು ಬಳಸಿಕೊಂಡಿದೆ. ಆದರೆ ಎಷ್ಟು ಲಕ್ಷ ರೂಪಾಯಿ ಬಳಕೆಯಾಗಿದೆ ಅನ್ನೋದು ಮಾತ್ರ ರಹಸ್ಯವಾಗಿದೆ. ಮತ್ತೊಂದು ಕಡೆ ಸರ್ಕಾರ ಲೀಸ್ ಕೊಡುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅರಣ್ಯ ಪ್ರದೇಶದ ಗಿಡಮರಗಳಿಗೆ ತೊಂದರೆಯಾಗಬಾರದು ಎಂಬ ಷರತ್ತು ಕೂಡ ವಿಧಿಸಿದೆ. ಆದರೆ ರಾಜಾರೋಷವಾಗಿ JCB ಯಂತ್ರಗಳನ್ನು ಬಳಕೆ ಮಾಡಿಕೊಂಡು 100 ಎಕರೆ ಪ್ರದೇಶದಲ್ಲಿ ಈ ಒಂದು ಶ್ರೀ ದೇನಾ ಭಗತ್ ಸೇವಾ ಟ್ರಸ್ಟ್ ಅರಣ್ಯ ಭೂಮಿಯನ್ನು ನಾಶ ಮಾಡಿದೆ. ಇದರ ಇಂದಿನ ಉದ್ದೇಶ CSR ಫಂಡ್ ದುರ್ಬಳಕೆ ಮಾಡುವ ಉದ್ದೇಶ ಅಡಗಿದೆ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಬಹುತೇಕ ಈ ಭಾಗದಲ್ಲಿ ಬುಡಕಟ್ಟು ಜನರೇ ವಾಸ ಮಾಡ್ತಾರೆ. ಕುರಿ, ಮೇಕೆ, ದನ ಕರುಗಳನ್ನು ಕಟ್ಟಿಕೊಂಡು ಬದುಕನ್ನು ಸಾಗಿಸ್ತಾರೆ. ಆದರೆ ಇಂತಹ ಸಮೃದ್ಧ ಅರಣ್ಯ ಪ್ರದೇಶಕ್ಕೆ ಶ್ರೀ ದೇನಾ ಭಗತ್ ಸೇವಾ ಟ್ರಸ್ಟ್ ಇದೀಗ ಕೊಡಲಿ ಪೆಟ್ಟನ್ನು ಇಟ್ಟಿದೆ. ಒಂದೇ ಒಂದು ಮೂಕ ಪ್ರಾಣಿಗಳಿಗೂ ಕೂಡ 1,500 ಎಕರೆ ಪ್ರದೇಶದಲ್ಲಿ ಪ್ರವೇಶವನ್ನು ನಿರ್ಬಂಧಿಸಿದೆ. ಶ್ರೀ ದೇನಾ ಭಗತ್ ಸೇವಾ ಟ್ರಸ್ಟ್ ಈ ಅಮೃತ ಮಹಲ್ ಕಾವಲ್ನಲ್ಲಿ ಈಗಾಗಲೇ ಮಠವನ್ನು ಕೂಡ ಕಟ್ಟಿಕೊಂಡಿದೆ. 3 ಎಕರೆ ಜಾಗದಲ್ಲಿ ಅಡಿಕೆ ತೋಟವನ್ನು ಬೆಳೆಸಿದ್ದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಅರಣ್ಯ ನಾಶ ಆದರೂ ಕೂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಪಶುಪಾಲನಾ ಇಲಾಖೆಯ ಅಧಿಕಾರಿಗಳು ಕೂಡ ಇತ್ತ ಗಮನವನ್ನೇ ನೀಡಿಲ್ಲ. ಇಷ್ಟೆಲ್ಲ ಆದರೂ ಕೂಡ ತಾಲೂಕು ಆಡಳಿತ ಕೂಡ ಕಣ್ಮುಚ್ಚಿ ಕೂತಿದ್ದು ನಿಜಕ್ಕೂ ಕೂಡ ಸಾರ್ವಜನಿಕರ ಆಕ್ರೋಶಕ್ಕೆ, ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸುಮಾರು 400 ಎಕರೆ ಪ್ರದೇಶದಲ್ಲಿ ಅರಣ್ಯ ನಾಶವಾಗಿದೆ. ಮೂಕ ರಾಸುಗಳಿಗೆ ಬೇಕಿದ್ದ ಮೇವು ಕೂಡ ನಾಶವಾಗಿದೆ. ಅದೆಷ್ಟು ಆಕ್ಸಿಜನ್ ನೀಡುತ್ತಿದ್ದಂತಹ ಗಿಡಮರಗಳ ಮಾರಣವಮ್ಮ ಆದರೂ ಕೂಡ ಪ್ರಭಾವಿಗಳ ಕೈಗೊಂಬೆ ಆದ್ರ ಅಧಿಕಾರಿಗಳು ಅನ್ನೋ ಚರ್ಚೆ ಕೂಡ ಜಿಲ್ಲೆಯಲ್ಲಿ ಶುರುವಾಗಿದೆ. ಕೂಡಲೇ ಚಿತ್ರದುರ್ಗ ಜಿಲ್ಲಾಡಳಿತ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಅಮೃತ್ ಮಹಲ್ ಕಾವಲ್ ಪ್ರದೇಶದ ರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ಆಶಯ. ಏನು ಚಳ್ಳಕೆರೆ ತಾಲೂಕಿನ ಅಮೃತ್ ಮಹಲ್ ಕಾವಲ್ ಲ್ಯಾಂಡ್ಗೆ ಸಂಬಂಧಪಟ್ಟಂತೆ ತಾವು ಮಾಹಿತಿಯನ್ನು ಕೇಳ್ತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀನಿ. ಅಮೃತ್ ಮಹಲ್ ಕಾವಲಿನ ಲ್ಯಾಂಡ್ ಏನಿದೆ ಇದು ಒಂದು ಭಾರತ ಸರ್ಕಾರದ ಉಚ್ಚ ನ್ಯಾಯಾಲಯದ ರಿಟ್ ಪಿಟಿಷನ್ ನಂಬರ್ 17954/1977 KLR ಇದು ಸಂಬಂಧಪಟ್ಟಂತೆ ಅಮೃತ ಮಹಲ್ ಕಾವಲ್ ಜಮೀನನ್ನು ಅಮೃತ ಮಹಲ್ ತಳಿಯ ಜಾನುವಾರುಗಳನ್ನು ಅಭಿವೃದ್ಧಿಪಡಿಸೋದನ್ನು ಹೊರತುಪಡಿಸಿ ಬೇರೆ ಉದ್ದೇಶಕ್ಕೆ ವ್ಯಕ್ತಿಗೆ ಸಂಘ ಸಂಸ್ಥೆಗೆ ನೀಡಬಾರದು ಅಂತೇಳಿ ಆದೇಶ ಇದೆ. ಇದರ ಅನ್ವಯ ನಾನು ಇದನ್ನು ತಾವು ಹೇಳಿದ ಮೇಲೆ ಕೂಲಂಕುಷವಾಗಿ ನಾವು ಪರಿಶೀಲನೆಯನ್ನು ಮಾಡಿದ್ದೀವಿ. ಇದು ಹಿಂದೆ 19/5/2021ರಲ್ಲಿ ಕರ್ನಾಟಕ ಸರ್ಕಾರದ ಒಂದು ನಡವಳಿ ಆಗಿದೆ. ಆ ನಡವಳಿಯಲ್ಲಿ ಏನಾಗಿದೆ, ಕೋಟಿ ವೃಕ್ಷ ಸಂವರ್ಧನಾ ಅಭಿಯಾನ ಅಂತ ಹೇಳ್ಬಿಟ್ಟು ಅಭಿಯಾನದ ಅಡಿನಲ್ಲಿ ಆಯುಕ್ತರು ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಇವರ ಪತ್ರದನ್ವಯ ಒಂದು ಆದೇಶವನ್ನು ಮಾಡಿದ್ದಾರೆ. ಆದೇಶದಲ್ಲಿ ಏನು ಆದೇಶವನ್ನು ಮಾಡಿದ್ದಾರೆ ಅಂತಂದರೆ 1,501.05 ಎಕರೆ ಜಮೀನನ್ನು ಕೋಟಿ ವೃಕ್ಷ ಸಸಿಗಳನ್ನು ನೆಡಲಿಕ್ಕೆ 30 ವರ್ಷಗಳ ಕಾಲ ಒಂದು ಶ್ರೀ ದೇನಾ ಭಗತ್ ಸೇವಾ ಟ್ರಸ್ಟ್ ರಾಜಯೋಗ ವಿದ್ಯಾಶ್ರಮ ರೇಕಲ್ಗೆರೆ ತಾಂಡ ಇವರಿಗೆ ಅದಕ್ಕೆ ಗಿಡಗಳನ್ನು ನೆಡಲಿಕ್ಕೆ ಮಾತ್ರ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಭೂಮಿಯ ಮಾಲೀಕತ್ವವನ್ನು ಕೊಟ್ಟಿಲ್ಲ ಈ ಆದೇಶದಲ್ಲಿ. ಸೊ ಅವ್ರಿಗೆ ಗಿಡಗಳನ್ನು ನೆಟ್ಟು ಅದು ಏನು ಅಭಿವೃದ್ಧಿಪಡಿಸಲಿಕ್ಕೆ, ಅಂತರ್ಜಲ ಅಭಿವೃದ್ಧಿಪಡಿಸೋದು ಮತ್ತು ಗಿಡವನ್ನು ನೆಡಲಿಕ್ಕೆ ಮಾತ್ರ ಅವರಿಗೆ ಅವಕಾಶವನ್ನು ಕೊಟ್ಟು ಒಂದು ಆದೇಶವನ್ನು ಮಾಡಿದ್ದಾರೆ 2021ರಲ್ಲಿ. ಅದರ ಹಿನ್ನೆಲೆಯಲ್ಲಿ ಬಹುಶಃ ಇವರು ಆ ಸ್ಥಳದಲ್ಲಿ
ಗಿಡಗಳನ್ನು ನೆಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ತಾವು ಅಬ್ಸರ್ವ್ ಮಾಡ್ದಂಗೆ ಅಲ್ಲಿ ಹಿಂದೆ ಇದ್ದಂಥ ಗಿಡಗಳನ್ನೆಲ್ಲ ಕಿತ್ತಾಕಿದ್ದಾರೆ ಮತ್ತು ಅಲ್ಲಿದ್ದಂಥ ಫಾರೆಸ್ಟ್ ಏನಿತ್ತು ಅದನ್ನೆಲ್ಲ ಗಿಡಗಳನ್ನು ಅವರು ನಾಶಪಡಿಸಿದ್ದಾರೆ. ಸುಮಾರು 600-700 ಎಕರೆ ಅಂತ ಹೇಳ್ತಾ ಇದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ತಹಸೀಲ್ದಾರ್ಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ಅವರು ಸ್ಥಳಕ್ಕೆ ಭೇಟಿ ನೀಡಿ ಆ ಥರ ಏನಾದರೂ ಮಾಡಿದರೆ, ಇದು ಫಾರೆಸ್ಟ್ ಜಾಗವನ್ನು ಅವರು ಡಿಸ್ಟರ್ಬ್ ಮಾಡಿ ಗಿಡಗಳನ್ನ ನೆಟ್ಟಿದ್ದು ಮತ್ತು ನೆಡದೆ ಗಿಡಗಳಂತೆ ಕಿತ್ತಾಕಿದ್ದು ಮತ್ತು ಏನಾದರೂ ಅಲ್ಲಿ ಬೇರೆ ಥರದ ಅಂದರೆ ಅದರ ಭೂಮಿಗೆ ತೊಂದರೆ ಆಗೋ ರೀತಿ ಮತ್ತು ಅಲ್ಲಿ ಸ್ಥಳೀಯವಾಗಿ ತೊಂದರೆ ಆಗೋ ರೀತಿ ಏನಾದರೂ ಮಾಡಿದರೆ ಖಂಡಿತವಾಗಿ ಇದ್ರ ಮೇಲೆ ಆ್ಯಕ್ಷನನ್ನು ತಗೊಳ್ಳಿಕ್ಕೆ ಸಂಬಂಧಪಟ್ಟವ್ರಿಗೆ ನಾವು ವರದಿಯನ್ನು ಮಾಡ್ತೀನಿ. ಆಮೇಲೆ ಈಗಾಗಲೇ ನಾನು ಮಾನ್ಯ RC ಅವ್ರಿಗೆ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಮತ್ತು ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೂಲಂಕುಷದ ವರದಿಯನ್ನು ಕೂಡ ಕೇಳಿದರೆ ವರದಿಯನ್ನು ಕೂಡ ನಾನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀನಿ. ಅಲ್ಲಿ ಮಠ ಎಲ್ಲ ಕಟ್ಕೊಂಡಿದ್ದಾರೆ, ಅದನ್ನು ಚೆಕ್ ಮಾಡಿಸ್ತೀವಿ. ಯಾಕಂದರೆ ಇದರಲ್ಲಿ ಅವರು ಗಿಡ ನೆಡಲಿಕ್ಕೆ ಮಾತ್ರನೇ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಕಟ್ಟಡ ಕಟ್ಟಲಿಕ್ಕಾಗಲಿ ಮತ್ತು ಅದರ ಭೂ ಉಪಯೋಗಕ್ಕಾಗಲಿ ಇವರು ಅನುಮತಿಯನ್ನು ಕೊಟ್ಟಿಲ್ಲ. ಓನ್ಲಿ ಆ ಜಾಗದಲ್ಲಿ ಔಷಧಿ ಸಸ್ಯಗಳನ್ನು ಅಥವಾ ಏನು ಕೋಟಿ ವೃಕ್ಷ ಸಂವರ್ಧನಾ ಅಭಿಯಾನ ಅನ್ನೋಂಥ ಒಂದು ಸ್ಕೀಮ್ ಅಂಡರ್ನಲ್ಲಿ ಪ್ಲಾಂಟೇಷನ್ಗಷ್ಟೇ ಅನುಮತಿಯನ್ನು ಕೊಟ್ಟಿದ್ದಾರೆ. ಪ್ಲಾಂಟೇಷನ್ ಹೊರತುಪಡಿಸಿ ಯಾವುದೇ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಮಾಡಬಾರ್ದಿತ್ತು ಈ ಆದೇಶದ ಪ್ರಕಾರ. ಬಟ್ ಈ ಆದೇಶ ಕೂಡ ಏನು ಉದ್ದೇಶಕ್ಕೋಸ್ಕರ ಮಾಡಿದರೆ ಅದು ಉದ್ದೇಶ ಸಫಲ ಆಗಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಅವ್ರು ಏನಾದರೂ ಆ ಥರ ಅದನ್ನು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿ ಬೇರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಬಳಸಿದರೆ ಅದರ ಸಂಬಂಧಪಟ್ಟಂತೆ ನಾನು ಸರ್ಕಾರಕ್ಕೆ ವರದಿಯನ್ನು ಮಾಡಿ ಏನಾದ್ರು ಆಕ್ಷನ್ ತಗೊಳ್ಳೋದಿದ್ರೆ ತಗೊಳ್ತೀವಿ. ಅರಣ್ಯ ಇಲಾಖೆ ಮತ್ತು ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಕೂಡ ಇದು ಗೊತ್ತಿದ್ದು ಕೂಡ ಸುಮ್ಮನೆ ಇದ್ದಾರೆ ಅನ್ನೋಂಥದ್ದು. ಪಶುಸಂಗೋಪನಾ ಇಲಾಖೆಯವ್ರಿಗೆ ನಾನು ಮಾತಾಡಿದೆ. ಆ್ಯಕ್ಚುಲಿ ಇದರ ಓನರ್ಶಿಪ್ ಬಂದು ಪಶುಸಂಗೋಪನಾ ಇಲಾಖೆನಲ್ಲೇ ವಿಹಿತ ಆಗಿದೆ ಅಂತೇಳಿ ಆದೇಶದಲ್ಲಿ ಕೂಡ ಬರೆದಿದ್ದಾರೆ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ DF ಅವ್ರಿಗೆ ಕೂಡ ನಾನು ಚೆಕ್ ಮಾಡಲಿಕ್ಕೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೀನಿ. ಸೊ ಪರಿಶೀಲನೆ ಮಾಡಿ ಒಂದು ವೇಳೆ ಅಲ್ಲಿ ಫಾರೆಸ್ಟ್ ಸಸಿಗಳನ್ನು ಅವರು ಹಾಳು ಮಾಡಿದ್ದು ಇದಿತ್ತು ಅಂದರೆ ಖಂಡಿತವಾಗಿಯೂ ಅದ್ರ ಮೇಲೆ ಪ್ರಕರಣವನ್ನು ಮಾಡಲಿಕ್ಕೆ ನಾನು ಡೈರೆಕ್ಷನ್ ಕೊಡ್ತೀನಿ.